ವೀಕ್ಷಕರೇ ನಮಸ್ಕಾರ. ನಿಮ್ಮ ಸಿರಿಮನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಈ ದಿನ ಒಂದು ವಿಶೇಷ ವಿಡಿಯೋದೊಂದಿಗೆ ಬಂದಿದ್ದೇನೆ ಸ್ನೇಹಿತರೆ. ನೀವೆಂದು ನೋಡಿರದ ಅದ್ಭುತವಾದ ಅಡಿಕೆ ತೋಟ ಅಂತ ನಾನಾದರೂ ಭಾವಿಸ್ತೇನೆ. ನಾನಂತೂ ಎಂದೂ ನೋಡಿರಲಿಲ್ಲ ಇಂಥ ಅದ್ಭುತವಾದ ಅಡಿಕೆ ತೋಟ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಿಜಕ್ಕೂ ಕೂಡ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಕಣ್ರಿ. ಬನ್ನಿ ಸ್ನೇಹಿತರೆ, ಅವರಿಂದಲೇ ಆ ತೋಟದ ವಿವರಣೆಯನ್ನು ಕೇಳಿಸ್ಕೊಳ್ಳೋಣ ಹಾಗೂ ನೋಡೋಣ. ಅಲ್ಲ, ನೀವು ತಿಪ್ಪೆ ಮೇಲೆ ತೋಟ ಮಾಡಿದ್ದೀರಾ ಅಂತ? ಒಂದು 300 ಚೀಲ ಹಾಕ್ಯಾರ ಅವರು. ಕುರಿ ಗೊಬ್ಬರವ 300 ಚೀಲ ನೋಡ್ರಿ. ಅಂದ್ರೆ ಬೇರೆ ಬೇಗ ಹಾಕಲ್ಲ. ಅಲ್ಲ, ಗುಂಡಿ ಸೈಜ್ ಬಂದವ್ರಿ ಇವು. ಗುಂಡಿ ಬಗ್ಸಿ ಹಾಕ್ಬಿಡೋದು. ನೋಡ್ರಿ, ಈ ಸೈಜ್ ನೋಡಿರೆ 4 ವರ್ಷ 3 ತಿಂಗಳಾಗಿದೆ. 2 ತಿಂಗಳು 3 ತಿಂಗಳು 4 ವರ್ಷ. ಅಲ್ಲಿ ಈ ಕಡೆಗೆ ನಿಂತ್ಕೊಳ್ರಿ. ಮಾರ್ಟಿನ್ ಸರ್ ಅಲ್ಲಿ ನಿಂತ್ಕೊಳ್ಳಿ. ಎಷ್ಟು ದಿವಸದ್ದು ಸಸಿ? ಅದೇ 4 ವರ್ಷ 2 ತಿಂಗಳು. 4 ವರ್ಷ 2 ತಿಂಗಳು. ಓ, ಹೋದ ವರ್ಷ ದಸಿ ಬಂದಿದೆ. ಹೋದ ವರ್ಷ ಬಂದಿದೆ. ಅದನ್ನ ಆಶ್ಚರ್ಯ ಪಡ್ತಿರೋದು. ಸ್ಟೆಮ್ ಸಾಕ. ತೆಂಗಿನ ಮರನ ತೆಂಗಿನ ಮರ ಮೀರ್ಸಂಗಿದಾವಲ್ರಿ. ನೋಡಿ ಮೆಣಸು ಗೌಡ್ರೆ, ನನ್ನ ಭೂಮಿಗೂ ಈ ಭೂಮಿ ಸ್ವಲ್ಪ ಹೆಟ್ಟೆ. ಇಲ್ಲಿ ಚೆನ್ನಾಗಿ ಬರುತ್ತೆ, ನಮ್ದ್ರಲ್ಲಿ ಸ್ವಲ್ಪ ನರಳತ್ತೆ. ನಮ್ದು ಸೇಮ್ ಒಂದೇ ದಿನ ಹಾಕಿರೋದು. ಇದು ನೋಡ್ರಿ, ಆಗ್ಲೇ ಸ್ಟೆಮ್ ಶುರು ಆಗಿದಾವೆ. ಅದ್ಭುತವಾದ ತೋಟ ಮಾರ್ಟಿನ್ ಸರ್. ಭಾಳ ಚೆನ್ನಾಗಿ ಮಾಡಿದ್ದೀರಿ ನೋಡ್ರಿ. ಇದು ನಾವೆಲ್ಲ 4 ನಿಮ್ಮ ತೋಟ ಇದ್ರೊಳಗೆ ನೋಡಿದ್ರೆ ಇದ್ರೊಳಗೆ ಬಾಳೆ, ಮೆಣಸು ಈ ರೀತಿ ಮಿಶ್ರ ಬೆಳೆ ಮಾಡ್ಕೋಬೇಕು ಅಂತ ನಾವು ಹೇಳೋದು. ರಮೇಶಣ್ಣ, ಹೌದು, ಏನು ಅನ್ಸುತ್ತೆ? ಇದೆ ಅಡಿಕೆ ಎಷ್ಟು ಗೊನೆ ಇದಾವೆ? 1 2 3 4 5. ಹೌದು, 5 ಗೊನೆ ಇದೆ. ಎಷ್ಟು ಅದ್ಭುತವಾಗಿ ಇಲ್ಲಿ ನೋಡ್ರಿ, ಇಲ್ಲಿ ಇದ್ರಲ್ಲಿ ಎಷ್ಟಿದೆ? ಅದು ಬನ್ನಿ, ಅದಕ್ಕಿಂತ ಕಮ್ಮಿ ಇದೆ. ಇಲ್ಲಿ ಬನ್ನಿ, ಇಲ್ಲಿ 5 ಗೊನೆ ಇದೆ ಇರಲಿ ನೋಡಿ. ಅದಕ್ಕೂ ಗೊನೆನೇ ವ್ಯತ್ಯಾಸ ಐತೆ. ಬರ್ರಿ, ನಿಲ್ಲುತ್ತೆ. ಈ ವರ್ಷ ನಿಲ್ಲುತ್ತೆ. ಈ ವರ್ಷ ಫಸ್ಲು ಬರುತ್ತೆ ಬಿಡ್ರಿ. ಈ ವರ್ಷ ಬರುತ್ತೆ. ಇವು ತೆಗಿಬೇಕು. ಇವು ಬಿಡಬಾರ್ದು. ಹಿಂಗೆ ಇಲ್ಲ, ಅದು ಇರಬಾರ್ದು. ಅದಕ್ಕೆ ಮೇಲಕ್ಕೆ ಹೋಗುತ್ತೆ. ಅದಕ್ಕೆ ರೋಗ ಹೋಗುತ್ತೆ, ಇನ್ಫೆಕ್ಷನ್. ಯಾವ್ದು ಕಟ್ ಮಾಡ್ಬೇಕು ಸರ್? ಸತ್ತೋಗಿರೋ ಹಿಂಗಾರ. ಸತ್ತೋಗಿರೋ ಹಿಂಗಾರವನ್ನು ತೆಗೆದಾಕ್ಬೇಕು. ಬಾಳೆ ಅಕ್ಷಯಕಲ್ಪಕ್ಕೆ ಕಳ್ಸೋಣ. ಮಹದೇವಪ್ಪನವ್ರೆ ಬಂದ್ರಾ? ಬಾಳೆ ಇಲ್ಲಿ ಅಲ್ಲಿಂದ ಒಂದು ಹೆಚ್ಚು ಕಮ್ಮಿ 1000 ಇದೆ. ನಿಮ್ಮ ಅಕ್ಷಯಕಲ್ಪ ಕಂಪ್ನಿಗೆ ಕೊಡೋಣ ಪುಟ್ಬಾಳೆ. ನೋಡ್ರಿ, ಮ್ಯಾಕ್ಸಿಮಮ್ ಎಲ್ಲ 4 ಗೊನೆ 5 ಗೊನೆನೇ ಇದೆ. ಈಗ ಎಷ್ಟಿದೆ ನೋಡ್ರಿ, ಎಲ್ಲರಲ್ಲೂ 4 ವರ್ಷ 2 ತಿಂಗಳಿಗೆ. ಪಾಪ ಅದು ಸಾಕಾಗಿ ಇನ್ನೇ ಹಾಕಿ ಬಿಟ್ಬಿಡ್ತೀನಿ ಅಂತ ಬಿಟ್ಬಿಟ್ಟಿದ್ದೆ. ಅಯ್ಯಪ್ಪ, ಈ ಬಡ್ಡೆ ನೋಡ್ರಿ, ತೆಂಗಿನ ಮರ. ತೆಂಗಿನ ಮರ ಏನು ಸೈಜ್ ಇದ್ರಿ. ಭಾಳ ಖುಷಿ ಆಗತ್ತೆ ಬಿಡಪ್ಪ. ಇಲ್ಲ, ಹಾಕಿದ್ದಾರೆ, ದೃಷ್ಟಿಗೊಂಬೆ ಹಾಕಿದ್ದಾರೆ. ನಾನು ಟಿಲ್ಲರ್ಲ್ಲಿ ಹೊಡೆದು ಹೊಡಿತಿದ್ದೆ ಕಣ್ರಿ. ಇದನ್ನ ಇತ್ತೀಚೆಗೆ ಸುಮ್ಮನೆ ಬಿಟ್ಟೆ. ನನಗೆ ಸೊಂಟ ಮರದೋಗ್ಬಿಟ್ಟು ಟಿಲ್ಲರ್ಲ್ಲಿ ಹೊಡೆದು ಈಗ ಅದಕ್ಕೆ ಬ್ರಷ್ ಕಟ್ರಲ್ಲಿ ಇಟ್ಟಿದ್ದೀನಿ. ಇನ್ನು 2 ವರ್ಷ ಹೋದರೆ ಸ್ವರ್ಗ ಇಲ್ಲಿ ಇಳಿಸ್ಬೇಕು. ಸ್ವರ್ಗ ಹಂಗೆ ಇಳಿಸ್ತೀವಿ. ಇನ್ನು 2 ವರ್ಷದಲ್ಲಿ ಮೆಣಸು ಬರುತ್ತಲ್ಲ, ಇನ್ನು 2 ವರ್ಷದಲ್ಲಿ ನಮಗೆ ಮೆಣಸು ಬರುತ್ತೆ. 2 ವರ್ಷಕ್ಕೆ? 2 ವರ್ಷಕ್ಕೆ ಬರುತ್ತೆ. ಅದು ಬೆಳವಣಿಗೆ ಇಲ್ಲಿ ಈ ಎಟ್ಟೆ ಭೂಮಿಲಿ ಭಾರಿ ಫಾಸ್ಟ್ ಇದೆ. ಇನ್ನು 2 ವರ್ಷಕ್ಕೆ ನೋಡ್ರಿ, ಮೆಣಸು ಪ್ರತಿ ಗಿಡ 400 ಗಿಡ ಹಾಕಿದ್ದೀರಾ? 400 ಗಿಡದಲ್ಲಿ ಒಂದೊಂದು ಅಡಿಕೆ ಹಾಕಿದ್ದೀವಿ. 400 ಗಿಡದಲ್ಲಿ 4 kg ಅಂದ್ರೆ 14 ಕ್ವಿಂಟಲ್ ತೆಗಿತೀವಿ. 14 ಕ್ವಿಂಟಲ್ ಮೆಣಸು ಈ ರೇಟಲ್ಲಿದ್ದರೆ ನೋಡಪ್ಪ 15 ಲಕ್ಷನೇ ಆಯಿತು. ಮತ್ತೆ ಮೆಣಸಲ್ಲೇ ಆಯಿತು. ನಾವು ಅದು ಹೇಳೋದು ಅದಕ್ಕೇನೆ. ಅಡಿಕೆ ಬಿದ್ದೋಯ್ತಾ? ನಾವು ಅದಕ್ಕೇನೆ ಆಲ್ಟರ್ನೇಟ್ ರೆಡಿಯಾಗಿರೋದು. ಅಡ್ವಾನ್ಸ್ ಆಗಿರ್ಬೇಕು ನಾವು ಇವತ್ತಿನ ಕಾಲಕ್ಕೆ. ಈಗ ಒಂದು 250-300 ಚೀಲ ಗೊಬ್ಬರ ಹಾಕಿದ್ದೀವಿ ಅಂದರೆ, ಕುರಿ ಗೊಬ್ಬರವ ಇದಕ್ಕೆ ಎಷ್ಟು ಬೇಕು ಇದಕ್ಕೆ ಹಾಕಿದ್ದೀವಿ, ಇದಕ್ಕೆ ಎಷ್ಟು ಬೇಕು ಇದಕ್ಕೆ ಹಾಕಿದ್ದೀವಿ. ಲೆಕ್ಕಾಚಾರ ಮಾಡಿ ಹಾಕಿ 200 ರೂಪಾಯಿ. ಅಲ್ಲಿ ನೋಡಿದ್ರು ಅದೆಲ್ಲ 200 ರೂಪಾಯಿ. ಅವ್ರಿಗೇನು ಗೊತ್ತೇ ಇಲ್ಲ.
ಹಾಂ ಪಾಪ ನಮ್ಮ ಮಕ್ಕಳು ಕೊಡ್ತವೆ ಮತ್ತೆ ಹೇಳ್ತಾರೆ ನಿಮ್ಮ ಮನೆಯವ್ರು ಅಂದ್ರೆ ನಿಮ್ಮ ಕುಟುಂಬ. ಅವೆಲ್ಲ ಮಾಡ್ತಾರೆ. ಕುಟುಂಬ ಈಗ ಮಗಳನ್ನ ನೋಡಿರ್ ಬಿಡ್ರಿ ನೀವು ಖುಷಿ. ನಿಮ್ಮ ಸ್ಥಾನಕ್ಕೆ ನಿಮ್ಮ ಮಗ ಅಂತ ಅನ್ಸುತ್ತೆ. ಏನ್ ಅನ್ಸುತ್ತೆ ಮಗಳೇ ನಿನ್ಗೆ? ಏನಿಲ್ಲ, ಖುಷಿ ಆಗುತ್ತೆ. ಖುಷಿ ಆಗುತ್ತೆ. ತೋಟ ನೋಡಿರಿ ಹೇಗೆ ಅನ್ಸುತ್ತೆ? ಅವ್ರಿಗೆ ಮತ್ತೆ ತುಂಬಾ ನಿಸ್ವಾರ್ಥ ಮನ್ಸು ನಮ್ಮ ಅಪ್ಪಂಗೆ. ನೋಡ್ರಿ ಅವ್ರ ಸ್ವಂತ ತಮ್ಮಂದು ಅದ್ ನಮ್ದು. ನಮ್ ತೋಟಕ್ಕೆ ಅವ್ರು ಹೆಚ್ಚು ಕಮ್ಮಿ ಗೊಬ್ಬರ ಹಾಕ್ತಾರಲ್ಲೋ, ಅವ್ರ ತಮ್ಮನ ತೋಟಕ್ಕೆ ಅಣ್ಣನ ತೋಟಕ್ಕೆಲ್ಲ ಹಾಕ್ತಾರೆ, ನೀರು ಹಾಯಿಸ್ತಾರೆ. ಅವ್ರ ತಮ್ಮ ಗವರ್ಮೆಂಟ್ ಟೀಚರ್ ಶಿವಮೊಗ್ಗದಲ್ಲಿರೋದು. ಅವರಿಗೆ ನೋಡ್ಕೊಳಕ್ ಆಗಲ್ಲ, ಅದಕ್ಕೆ ತಂದೆಗೆ ವಯಸ್ಸಾಗಿದೆ, ಹಾ ಎಲ್ಲಾರ್ದು ಅವರೇ ಮಾಡ್ತಾರೆ. ನೋಡ್ರಿ ಎಷ್ಟು ಜವಾಬ್ದಾರಿಯಿಂದ. ಅದು ನಿಜವಾಗೂ ಅನ್ಯೋನ್ಯ. ಏನ್ ತರೋದು ಮಾಡೋದು, ಹಾ ಆಮೇಲೆ ನಮ್ಗೆ ಉಪ್ಪು ಹುಳಿ ತರಬೇಕಾದ್ರೂ ಹಾ ಸರಿ. ನಾಗರಾಜ್ ನೋಡ್ರಿ, ನಾನು ಮತ್ತೆ ಎಷ್ಟು ವರ್ಷ ಆಯ್ತು? 5 ತಿಂಗಳಾಯ್ತು ಮೆಣಸು ನಂದು ಹಂಗೆ ಬಿದ್ದಿತ್ತೆ. ಇಲ್ಲಿ ನೋಡ್ರಿ ನಮ್ಮ ತಮ್ಮಂದಾಗ್ಲೇ ಇಲ್ಲಿ 3 ಅಡಿ ಒಂದೇ ದಿವಸ ನಟ್ಟಿದ್ದು. ಅದು ಎಟ್ಟೆ, ಅದು ಭೂಮಿನೇ ಬೇರೆ, ಈ ಭೂಮಿನೇ ಬೇರೆ. ಭೂಮಿ ಹೆಟ್ಟೆ ಜಾಸ್ತಿ ಇದೆ, ಹೆಟ್ಟೆ ಮತ್ತೆ ಒಳ್ಳೇದಾಗೋದು. ನೋಡ್ರಿ ಆಗ್ಲೇ ಎಲ್ಲಿ ಹೋಗಿದೆ, ಇದು ಜಾಸ್ತಿ ಆಯ್ತು ಅದಕ್ಕೆ ಶೀತ. ಅದಕ್ಕೆ ಏಲಕ್ಕಿ ಹಾಕ್ತೀನಿ, ನೆಲೆಹಣ್ಣಿ ಗ್ರೀನ್ ಗೋಲ್ಡ್ ಮಾಡ್ತೀನಿ. ಅಲ್ಲಿ ನೋಡ್ರಿ ಇಲ್ಲಿ ಮೆಣಸು ಹೆಂಗಿದೆ. ಈ ಸಲ ತರಿಸಿ, ಈ ಸಲ ಒಂದು ಮೆಣಸಿನ ಗಿಡ ನೋಡ್ರಿ. ಹಾಂ ಇನ್ನು 2 ವರ್ಷಕ್ಕೆ ಮೆಣಸು ಕೊಯ್ತಾರಂತಲ್ಲಪ್ಪ. ಹ್ಞೂ ಬರುತ್ತೆ ಇದು ಮೆಣಸು ಬರುತ್ತೆ, ಕೊಯ್ತೀವಿ. ಮುಂಗಾರಿಗೆ ಒಂದೊಂದು ಇದು ಗೊಂದೆ ಬರುತ್ತೆ, ಒಂದೊಂದು 2 ಗೊಂದೆ. ಓಕೆ ಓಕೆ. ನುಗ್ಗೆ ಮಾಡಿದ್ದೀವಿ ಈ ಸೈಡು. ಹಾಂ ಸುಮ್ಮನೆ ಅಂದರೆ ಶೇಡಿಂಗಿಗೋಸ್ಕರ ನುಗ್ಗೆ ಹಾಕಿದ್ದೀವಿ. ಬಿಸಿಲು ಬೀಳಬಾರ್ದು, ಚೆನ್ನಾಗಿದೆ. ಬಿಸಿಲು ಬೀಳಬಾರ್ದು ಅಂತ ನೋಡ್ರಿ. ಎಲ್ಲಿ ಇರಲಿ ಈಗ ಸುಮ್ಮನೆ ಬಿಸಿಲು ಬೀಳಬಾರ್ದು ಅಂತ. ನುಗ್ಗೆ ಕಾಯಿ ಕೊಯ್ತೀರಾ ಇಲ್ವಾ ಗೊತ್ತಿಲ್ಲ, ನುಗ್ಗೆ ಸೊಪ್ಪು ಕಲೆಕ್ಟ್ ಮಾಡಿ ಇದಕ್ಕೆ ಇವರಿದಾರಲ್ಲ ನಮ್ಮ ಬಾಬಾ ಎಸ್ಟೇಟ್, ಅಲ್ಲೇ ಕಳ್ಸೋಣ. ಇದು ಅಷ್ಟೇ, ಅಡಿಕೆಗೆ ಇದಕ್ಕೂ 4 ವರ್ಷ 2 ತಿಂಗಳೇ. ಆದರೆ ಇದೇನಪ್ಪ ಅಂದರೆ ಸ್ವಲ್ಪ ಇದು ಯಾರ್ದು? ಇದು ನನ್ನ ತಮ್ಮಂದೆಯ. ಇದು ತಮ್ಮಂದೆ, ಅದು ತಮ್ಮಂದೆ. ನಂದು ಅವೆರಡು. ಅಂದರೆ 2 ಎಕರೆ ಇಲ್ಲಿ, ಅಲ್ಲೊಂದು ಅದೇ ಒಂದು 24-25 ಎಕರೆ ಇದೆ. ಅದು ಏನು ಅಲ್ಲ ಒಂದೊಂದು ಎಕರೆ ಬರುತ್ತೆ. ಒಂದು ಹೆಣ್ಮಕ್ಳಿಗೆಲ್ಲ ಕೊಟ್ಟಿದ್ದೀವಿ. ಇರಲಿ ಮಾಡಿ. ಅಲ್ಲಿ ಒಂದು ಮಣ್ಣ ಇವತ್ತಿನ ಕಾಲದಲ್ಲಿ ಓದಿ ನೀವೆಲ್ಲ ಇಂಜಿನಿಯರ್ ಓದಿ ಈ ಕೆಲಸ ಮಾಡ್ತಾಯಿದ್ದೀರಲ್ಲಪ್ಪ, ನಮಗೆ ಭಾರಿ ಖುಷಿ ಇರುತ್ತೆ ಕಣ್ರಿ. ಅದು ಬೇಕಾಗಿರೋದು. ಹಿಂಸೆಯಿಂದ ಮಾಡೋದಲ್ಲ. ಯಾವಾಗ ಕೃಷಿಯನ್ನು ಖುಷಿಯಿಂದ ಮಾಡ್ತೀವೋ ಅವಾಗ ಅದರಿಂದ ಅದು 2 ಎಕರೆಯಲ್ಲಿ ಇನ್ನು 2 ವರ್ಷದೊಳಗೆ 30-40 ಲಕ್ಷ ದುಡಿಬೇಕು ನಮ್ಮ ಟಾರ್ಗೆಟ್ ಎಕರೆಯಲ್ಲಿ. ಹಾಂ, ಅದೇ 2 ಎಕರೆಯಲ್ಲಿ 2 ಎಕರೆಯಲ್ಲಿ ಎಷ್ಟು ದುಡಿಬೇಕು? 35-40 ಲಕ್ಷ. ಅಬ್ಬಬ್ಬಬ್ಬಬ್ಬ ಬರ್ಬೋದು. ಅಲ್ಲಣ್ಣ ತಡ್ರಿ, ಇಲ್ಲಿ ಕೋಳಿಲೇ ಒಂದಷ್ಟು ದುಡಿತೀನಿ ನಾನು ಹೇಳೋದು ಕೇಳ್ರಿ. ಮಾರ್ಟಿನ್ ಸರ್ ಈಗ ಕೇಳಿಸ್ಕೊಳ್ರಿ, ಇಲ್ಲಿ 1 ಎಕರೆಯಲ್ಲಿ 10 ಲಕ್ಷ ದುಡಿಬೋದಾ ಅಂತ ಹೇಳಿದ್ದಕ್ಕೆ ನಮ್ಮ ವೀಕ್ಷಕರು ಕಾಮೆಂಟ್ ಮಾಡಿದ್ದಾರೆ, ಅಲ್ಲಿರೋ ತೋಟನೆಲ್ಲ ಮಾರಿದ್ರೆ ಅಷ್ಟು ಆಗ್ಬೋದು. ಅದು ನಾಟಕದವರು ಬರೀ ಮೆಣಸು ಇಲ್ಲಿ ನೋಡಿದ್ರಲ್ಲ, ಈ 400 ಗಿಡ ಅದು 3/4 ಎಕರೆ. ಆ ಮೆಣಸು ಬಂದ್ರೆ 15-20 ಲಕ್ಷ ಆಗ್ತೈತಿ. ಮತ್ತೆ ಮೆಣಸಲ್ಲೇ ಹಾಂ, ಇದ್ರಲ್ಲಿ ಆಗಾಕಲ್ಲ. ಇದು ನಾವು ಏನು ಮಾಡ್ಬಿಟ್ಟಿದ್ದೀವಿ, ಓವರ್ ಶೇಡಿಂಗ್ ಮಾಡಿ ಇಟ್ಬಿಟ್ಟಿದ್ದೀವಿ. ಇದರಲ್ಲಿ ಬೇಕಾದ್ರೆ ಒಂದು 5-6 ಲಕ್ಷ ಆಗುತ್ತೆ ಅಷ್ಟೇ. ಅಂದರೆ ಈ ತೆಂಗುಗಳು ಮಾತಾಡೋಂಗಿಲ್ಲ. ತೆಂಗಳು ಒಂದು 6-7 ಸಾವಿರ ಎಳ್ನೀರು ಬೀಳ್ತವೆ. ತೆಂಗು ಸಖತ್ತ ಬೀಳ್ತವೆ. ಏನೇ ಆಗಲಿ ಅದ್ಭುತವಾದ ತೋಟ ಕಟ್ಟಿದ್ದೀರಾ. ಕಾಫಿ ಹಾಕ್ತೀವಿ ಇದಕ್ಕೆ. ಹಾಂ, ಇದು ಕಾಫಿ ಹಾಕ್ತೀವಿ. ಕಾಫಿ ಹಾಕ್ತೀರಾ? ಕಾಫಿ ಹಾಕ್ತೀವಿ. ಅವರು ಕರೆಕ್ಟಾಗಿ ಅಕ್ಷಕಲ್ಪದವರು ಅಗ್ರಿಮೆಂಟ್ ಮಾಡ್ಕೊಂಡು ನಮಗೆ ನಾಟಿ ಕೋಳಿ ಕೋಕೋ ಹಾಕ್ರಿ. ಅಲ್ಲ, ಒಟ್ಟು ನನಗೆ ಕೋಳಿ ಬಿಡಬೇಕು ಇದಕ್ಕೆ. ಹಾಂ ಹಾಂ, ಕಾವೇರಿ ಬಿಡಬೇಕು ಇದರಲ್ಲಿ. ಅದರಲ್ಲಿ ನಾಟಿ ಕೋಳಿ ಮಾಡಿದ್ರೆ ಇದರಲ್ಲಿ ಕಾವೇರಿ ಮಾಡಬೇಕು. ಕಾವೇರಿ ಮಾಡಿದ್ರೆ ಡೈಲಿ ಒಂದು 1000 ಮೊಟ್ಟೆ ಕೊಡಂಗೆ ಆಗ್ಬೇಕು. ಏನು ಸರ್? ಅವ್ರು ಬೇಡ. ಇಲ್ಲ, 1000 ಮೊಟ್ಟೆ ಕೊಡೋಕ್ಕಾಗಲಿಲ್ಲ ಅಂದರೆ ಬಾಣವರೆಗೂ ಕೊಡು ಅಂತಾನೆ. 500 ಮೊದಲು ಮಾಡೋದು. ಸ್ಟಾರ್ಟಿಂಗ್ ಜಾಸ್ತಿ ಮಾಡೋಕ್ಕೆ ಬೇಡ. 500 ಮಾಡು. 500 ಮಾಡಿ ಒಂದು 6 ತಿಂಗಳಾದ್ಮೇಲೆ ನಿನಗೆ ಪ್ರಿಫರೆನ್ಸು ಅದು ಹೆಂಗೆ ಏನು ಎಲ್ಲ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ 1000 ಮಾಡೋಕ್ಕೆ ರಮೇಶ್ ಅಣ್ಣನ ಸಲಹೆ ಕೇಳ್ರಿ ಮಾರ್ಟಿನ್ ಸರ್. ಯಾಕಂದ್ರೆ ಸ್ಟಾರ್ಟಿಂಗ್ ಅಷ್ಟೊಂದು ತರಕೋಬೇಡ. ಯಾಕಂದ್ರೆ ನಮ್ಮ ಮನೆ ಈಗ ಇವೆಲ್ಲ 6 ವರ್ಷ ಆಗಿದೆ. ಮಾರ್ಟಿನ್ ಸರ್, ಈ ಕಡೆ ತೋಟದ ಕಡೆಗೆ ಬರ್ರಿ ನೀವು. ಬರ್ಬೇಕು. ನಾನು ಹೇಳೋದು ಕೇಳಿಸ್ಕೊಳ್ರಿ. ಇತ್ತ ತಿರುಗ್ರಿ ನನ್ನ ಕಡೆಗೆ. ಯಾಕೆ ಮಕನ ಕೊಡಲ್ಲ? ಅಲ್ಲಿ ನಮ್ಮ ತೆಂಗಿನ ಮರ ಅದು ಬರುತ್ತೆ, ನೀವು ಜೊತೆ ಬರಬೇಕು. ನಮ್ಮದು ಕಡೆಯ ಪ್ರಶ್ನೆ, ನಿಮ್ಮದು ಒಟ್ಟು ಎಷ್ಟು ಎಕರೆ ಇರೋದು ಇಲ್ಲಿ? ಇಲ್ಲಿ ಒಂದು 2 ಎಕರೆ. ನಿಮ್ದು 2 ಎಕರೆ 5 ಗುಂಟೆ. 2 ಎಕರೆ 5 ಗುಂಟೆ. 2 ಎಕರೆ 5 ಗುಂಟೆಯಲ್ಲಿ ಎಷ್ಟು ಉತ್ಪತ್ತಿ ಮಾಡ್ಬೇಕು ಅಂತಿದ್ದೀರಿ? ಇನ್ನು 2 ವರ್ಷ ಒಳಗೆ ಒಂದು ಮಿನಿಮಮ್ 30 ಲಕ್ಷ ಉತ್ಪನ್ನ ತಿಂಗಳು ವರ್ಷಕ್ಕೆ.
2 ಎಕರೆ ಮಿನಿಮಮ್ 30 ಲಕ್ಷ ತೆಗಿಬೇಕು. 2 ಎಕರೆಯಿಂದ ಹಾಂ ಹಾಂ 2 ಎಕರೆ 2 ಎಕರೆ 30 ಲಕ್ಷ ತೆಗಿತೀವಿ ಅಂದ್ರೆ ಅದೇ ಅಲ್ಲಲ್ಲ ಯಾವ ಬೆಳೆಯಿಂದ ನಾಟಿ ಕೋಳಿ, ನಾಟಿ ಕೋಳಿ ಬೆಳೆ, ಮೆಣಸು ಇವೆರಡೇ ಮೇನ್. ನಾಟಿ ಕೋಳಿ, ಮೆಣಸು, ಅಡಿಕೆ ಒಂದು 800 ಗಿಡ ಐತೆ, ಅದು ಒಂದು 6 ಲಕ್ಷ ಬರ್ಬೋದು. ಇರ್ಲಿ ಅದನ್ನ ಶೇಷ ಮಾತ್ರ ಹೇಳಿ. ಮತ್ತೆ ಬಾಳೆ, ಹಾಂ. ಮೇನು ನಾಟಿ ಕೋಳಿ, ಮೆಣಸು ಇವೆರಡೇ ನಮ್ಮ ಟಾರ್ಗೆಟ್. ನಾಟಿ ಕೋಳಿಲಿ ಎಷ್ಟು ತೆಗಿಬೋದು? ಒಂದು 10 ಲಕ್ಷ ತೆಗಿಬೋದು. 2 ಬೆಳೆ 3 ಬೆಳೆ. ಹಾಂ. ಎಷ್ಟು ಮರಿ ಬಿಡ್ತೀರಿ? ಎಷ್ಟು 1,000. 1,000 1,000 ಬಿಡ್ತೀವಿ. ಹಾಂ. ಅದು 5 ತಿಂಗಳಿಗೆ ಬರುತ್ತೆ. ಮತ್ತು 3 ತಿಂಗಳು ಆಗ್ತಿದ್ದಂಗೆ ಇನ್ನೊಂದು ಬ್ಯಾಚ್ ಬಿಡ್ತೀವಿ. ಹಾಂ. ನೆಕ್ಸ್ಟ್ ಮತ್ತೆ 3 ತಿಂಗಳಿಗೆ ಇನ್ನೊಂದು ಬ್ಯಾಚ್ ತೆಗಿವಿ. ಎಲ್ಲ ಮಟನ್ ಪರ್ಪಸ್ ಮಾರ್ಬಿಡ್ತೀವಿ. ಹಾಂ ಹಾಂ. ಮೇನು ಬ್ರೀಡರ್ ಮಾತ್ರ ಇಟ್ಕೊತೀವಿ, ಹುಂಜ ಇಟ್ಕೊತೀವಿ. ಯಾಕಂತಂದರೆ ಈಗ ಅಕ್ಷಯಕಲ್ಪದಲ್ಲಿ ನಾವು ಆ್ಯಕ್ಚುಲಿ ಕೇಳ್ತಾ ಇದ್ವಿ, ಮೊಟ್ಟೆಗೆ ನಮಗೆ ಪರ್ಪಸಿಗೆ ಕೊಡಿ ಅಂತ. ಅವ್ರು ನಮ್ಮ ಹತ್ರ ಇಲ್ಲಿಂದ ತಗೊಳ್ಳೋ ಅಂತಾರೆ, ಬಾಣವರ್ಗ ತಂದು ಕೊಡಿ ಅಂತಾರೆ. ಹಾಗಾಗಿ ಇಮ್ಮಿಡಿಯೇಟಾಗಿ ನಾವು ಅಕ್ಷಯಕಲ್ಪದಿಂದ ನಮ್ಮ ಓನಾಗೆ ಇದು ಮಾಡೋಣ. ಮಾರ್ಕೆಟಿಂಗ್ ಅವ್ರು ಯಾವತ್ತು ಇಲ್ಲಿ ಮಾರ್ಕೆಟ್ ಕೊಡ್ತಾರೋ ಆವತ್ತು ಎಗ್ಗರಿಗೆ ಹೋಗೋಣ ಅಂತಿದ್ದೀವಿ. ಸರಿ ಸರ್, ಅಲ್ಲಿವರೆಗೆ ಮಾಂಸದ ಕೋಳಿ ಮಾಡ್ತೀವಿ. ಸರಿ ಸರಿ. ಈಗ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ. ಈಗ ಒಂದು ಕೋಳಿದಾಯ್ತು, ಎರಡನೇದು ಬಾಳೆನಾ? ಬಾಳೆ ನಾವು ಒಂದು 2-3 ಲಕ್ಷ ಆದಾಯ ಇಟ್ಕೊತೀವಿ ಅಷ್ಟೇ. ಬಾಳೆ ಆಮೇಲೆ ಮೆಣಸಲ್ಲಿ? ಮೆಣಸೇ ನಮ್ಮ ಮೇನ್. ಎಷ್ಟು? ಒಂದು ಮಿನಿಮಮ್ 10 ಲಕ್ಷ ತೆಗಿಬೇಕು. ಮೆಣಸಲ್ಲಿ 10 ಲಕ್ಷ? 10 ಲಕ್ಷ ತೆಗಿಬೇಕು. ಕೋಳಿಲಿ ಒಂದು 10 ಲಕ್ಷ, 20 ಲಕ್ಷ. ಇನ್ನು ಅಡಿಕೆಲಿ ಒಂದು 6-7 ಲಕ್ಷ. ಅಡಿಕೆಯಲ್ಲಿ ಒಂದು 6 ಲಕ್ಷ. ಬಾಳೆ ಬಾಳೆ ತೆಂಗಿನಕಾಯಲ್ಲಿ 1 ಲಕ್ಷ. ಹ್ಞೂ ಸರಿ ಸರಿ. ಆರಾಮಾಗಿ ನಿಮ್ಮ ಬಾಳೆ ಲೆಕ್ಕದಾಗ 1 ಲಕ್ಷ, ತೆಂಗಿನಕಾಯಲ್ಲಿ 1 ಲಕ್ಷ. 30 ಲಕ್ಷ ದಾಟೆ ಹೋಯ್ತು. ಹಾಕಬೇಕು ಖಂಡಿತ. ನೀವು ನಿಮ್ಮ ಈ ಏನು ಆಮೇಲೆ ಅದಕ್ಕೆ ನಲಿಯಾಣಿ ಗ್ರೀನ್ ಗೋಲ್ಡ್ ಮಾಡೇ ಮಾಡ್ತೀನಿ ಮಧ್ಯಕ್ಕೆ ಈ ವರ್ಷ. ಅದು ಬಂದೇ ಬರುತ್ತೆ. ತುಂಬ ಅದು ಎಕ್ಸ್ಟ್ರಾ ಮಾರ್ಟಿನ್. ಅದು ಎಕ್ಸ್ಟ್ರಾ ಮಾರ್ಟಿನ್ ಸರ್, ಭಾಳ ಖುಷಿ ಆಯ್ತು. ಯಾಕೆ ಗೊತ್ತಾ, ನೀವು ಬರೀ ಬಾಯಲ್ಲಿ ಹೇಳ್ತಾ ಇಲ್ಲ, ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದ್ದೀರಿ. ಅದಕ್ಕೆ ಏನೇನು ಬೇಕು ಖರ್ಚು ಮಾಡಿದ್ದೀರಿ. ನಿಮ್ಮ 2 ಎಕರೆ 5 ಗುಂಟೆ ಸುತ್ತಲೂ ಮೆಶ್ ಫೆನ್ಸಿಂಗ್ ಮಾಡಿದ್ದೀರಿ ಕೋಳಿ ಬಿಡಲಿಕ್ಕೆ. ಮತ್ತೆ ತೆಂಗು, ಮತ್ತೆ ಏನು ನಿಮ್ದು ಅಡಿಕೆ, ಬಾಳೆ ಅದ್ಭುತವಾಗಿ ನೋಡಿದ್ವಲ್ಲ, ಅಂತ ಅದ್ಭುತವಾದ ಬಾಳೆ. ಖಂಡಿತ ನಿಮ್ಮ ಆಶಯ ಈಡೇರುತ್ತೆ. ನೀವು ಮಾದರಿ ರೈತರಾಗಿ ಹೊರಹೊಮ್ಮಬೇಕು. ಎಲ್ಲರೂ ಕೂಡ ಇಲ್ಲಿ ಪ್ರವಾಸಿ ಪ್ರವಾಸಿ ಟೂರಿಸಂ ಮಾಡಬೇಕು, ಕೃಷಿ ಪ್ರವಾಸೋದ್ಯಮ ಕೇಂದ್ರ ಆಗಬೇಕಿದು. ಅದು ಹೇಳಿದ್ರಿ, ಟೂರಿಸಂ ಮಾಡಬೇಕು. ನಿಮ್ಮ ರೈತ ನೋಡಿ ನಿಮ್ಮ ಅಪ್ಪಾಜಿಯವರ ನಮ್ಮ ದೊಡ್ಡಪ್ಪ ಖುಷಿ ಆಗ್ಲಿ. ನಮ್ಮ ದೊಡ್ಡಪ್ಪನ ಹೆಸರು ಬರ್ಬೇಕು. ನಮಗೊಂದು ರೋಡ್ ಆಗಕ್ಕೆ ವ್ಯವಸ್ಥೆಗೆ ನೀವು ಸ್ವಲ್ಪ ನಮಗೆ ನಮ್ಮ ದೊಡ್ಡಪ್ಪನ ಹೆಸರು ಬರಬೇಕು. ಅದಕ್ಕೆ ನಾವು ಹಾಕಿರೋದೇ ಯೇಸುದಾಸ್ ಸರ್ ತೋಟದಲ್ಲಿ ಅಂತ. ನಮ್ಮ ಅಪ್ಪರ ಹೆಸರು ಹಾಕಿಲ್ಲ, ನನ್ನ ತೋಟನೂ ಹಾಕಿಲ್ಲ. ನನ್ನ ತೋಟಕ್ಕೂ ಕರ್ಕೊಂಬರ್ಲಿಲ್ಲ. ಅವರು ನಿಮಗೆ ಆದರ್ಶ ಗುರುಗಳು. ಅವರು ಅವರೇ ಗುರುಗಳು. ಅವ್ರ ಹೆಸರು ಉಳಿಕೋಬೇಕು ಅಂತ ನಿಮ್ದು. ನಿಮ್ಗೆ ಕರೆದಿರೋದೇ ಅವ್ರ ತೋಟಕ್ಕೆ ಬನ್ನಿ ಅಂತ. ನಿಮ್ ದೊಡ್ಡಪ್ಪರ ಹೆಸರು ಯೇಸುದಾಸ್ ಅಂತ ಎಲ್ಲರಿಗೂ ಗೊತ್ತು, ಇಡೀ ಸುತ್ತ ಹಳ್ಳಿಗೆ. ಅದಕ್ಕೇನೆ ಅವ್ರಿಗೆ ಅವ್ರ ತೋಟಕ್ಕೆ ಬನ್ನಿ ಅಂತಲೇ ನಿಮ್ಮನ್ನ ಕರೆದಿರೋದು. ಆಗ್ಲಿ, ಒಳ್ಳೇದಾಗ್ಲಿ ರೀ ಮಾರ್ಟಿನ್ ಅವ್ರೆ. ಅವರು ರಾಜ್ಯ ಪ್ರಶಸ್ತಿ ವಿಜೇತರು. ಹೌದಾ? ನಮ್ಮ ದೊಡ್ಡಪ್ಪ ರಾಜ್ಯ ಪ್ರಶಸ್ತಿ ವಿಜೇತರು. ಹುಣಸೆ ಮರಗಳು ಆ ಕಾಲದಲ್ಲಿ ನಾವು ಒಳ್ಳೆ ರೇಟಿಗೆ ಕೊಡ್ತಿದ್ವಿ. ಈಗ ಹುಣಸೆ ರೇಟ್ ಇಲ್ಲ, ಒಂದು ಅರ್ಧ ಕಿತ್ತಾಕಿದ್ದೀವಿ, ಇನ್ನೊಂದು 50-60 ಇದಾವೆ. ಸರಿ ಸರಿ ಸರಿ, ಆಗ್ಲಿ, ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಬಹಳ ಸಂತೋಷ. ಇಲ್ಲೆಲ್ಲ ಕಡಿಮೆ ಇರೋದು ಜಮೀನು, ಅಲ್ಲೇ ಜಾಸ್ತಿ ಇರೋದು. ಆದರೆ ಅಲ್ಲೇನು ಅಂತ ಆದಾಯ ಬರಲ್ಲ. ಅಲ್ಲೊಂದು 250 ತೆಂಗಿನ ಮರನೂ ಇದ್ದಾವೆ. ಇದೇ ಥರದ 300 ತೆಂಗಿನ ಮರ ಇದ್ದಾವೆ, ಆ ಕೆಳಗಿಂದ ಮೇಲೆ ತನಕ. ಆದ್ರೂ ನಮ್ಮಲ್ಲಿ ಇರ್ತಕ್ಕಂಥ ಜನಗಳು, ರೈತ ವರ್ಗದವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವ್ರ ತೋಟಕ್ಕೆ ಬಂದು ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿ ಇಂಥ ಕೃಷಿನ ಆಯ್ಕೆ ಮಾಡ್ಕೊಂಡಿದ್ರಲ್ಲ, ಇನ್ನು ಮುಂದೆ ಯುವಕರು ಎಜುಕೇಟೆಡ್ ಹುಡುಗರು ಇವ್ರನ್ನ ನೋಡಿ ಕಲಿತು ಆದಷ್ಟು ಕೃಷಿನ ಒಂದು ಮಾರ್ಗದರ್ಶನ ಆಗಿ ಮಾಡ್ಕೊಂಡು ಅದನ್ನೇ ಒಂದು ಅಪಾಯಿಂಟ್ ಅಂತ ತಗೊಂಡು ಸ್ವಾತಂತ್ರ್ಯವಾಗಿ ಬದುಕಬಹುದು. ಸಾಕ್ಷಿಯಾಗಿದ್ದಾರೆ ಇವರು. ಒಂದು 3-4 ಹೊತ್ತು ಊಟ ಮಾಡಿದ್ದೀನಿ. ಒಂದು 2-3 ಟ್ರೈನಿಂಗ್ ಕೊಟ್ಟಿದ್ದಾರೆ. ಅವ್ರ ಹತ್ರ ನಾವು ಏನು ಪರ್ಚೇಸ್ ಮಾಡ್ತೀವೋ ಅಥವಾ ನಾವು ಅವ್ರಿಗೆ ಏನು ಕೊಡ್ತೀವೋ, ಬಿಸ್ನೆಸ್ ಮಾಡ್ತೀವೋ ಇಲ್ಲ, ಅವ್ರು ನಮಗೇನು ಒಂದು ದಾರಿ ತೋರಿಸ್ತಿದ್ದಾರೆ. ಇದ್ರಲ್ಲಿ ಒಳ್ಳೇದನ್ನ ಆ ಉದ್ದೇಶಕ್ಕೆ ನಮ್ಮ ತೋಟದಲ್ಲಿ ಬಂದು ನಮ್ಮ ತೋಟದಲ್ಲಿ ನಾವೇನು ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ ಅನ್ನೋದು ನೋಡಿ ಬೇರೆ ರೈತರು ಕಲ್ತ್ಕೊಳ್ಳಿ, ಮಾಡಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಅಷ್ಟೇ ಕರೆದಿದ್ದು ಇವತ್ತು ಫಂಕ್ಷನ್ ಮಾಡಿದ್ದು. ನಿಮ್ಮ ಆಶಯ ಭಾಳ ಅದು ಬಿಟ್ರೆ ಏನು. ಹೌದೌದು, ಖಂಡಿತ ಒಳ್ಳೇದಾಗಲಿ, ನಿಮ್ಮ ಆಶೆ ಈಡೇರಲಿ.